ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮ್ ಬಂದು 7 ಗಂಟೆ ಆಗ್ತಾ ಇದೆ. 7 ಗಂಟೆಯಲ್ಲಿ ನಾನು ಸಾನುಗೆ ಬ್ರೇಕ್ಫಾಸ್ಟ್ ಮತ್ತು ಸ್ನ್ಯಾಕ್ ಬಾಕ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಸಾನುಗೆ ಫಾರ್ ಅ ಚೇಂಜ್ ಮತ್ತೆ ಪಾಸ್ತಾ ಮಾಡಿ ಕೊಡ್ತಾ ಇದ್ದೀನಿ. ಇದು ಯಾಕಪ್ಪ ಅಂದರೆ ಇವತ್ತು ಸಾನುವಿನ ಲಾಸ್ಟ್ ಎಕ್ಸಾಮ್ ಆದಮೇಲೆ ಅವ್ರಿಗೆ ಕ್ಲಾಸಸ್ ನಡೆಯೋದಿಲ್ವಂತೆ. ಚೆನ್ನಾಗಿ ತಿನ್ಕೊಂಡು ಮಾತಾಡಿಕೊಂಡು ಆಟ ಆಡ್ಕೊಂಡು ಕೂತಿರ್ತಾರಂತೆ ಅರ್ಧ ಮುಕ್ಕಾಲು ಗಂಟೆ. ಅದಕ್ಕೆ ಮಮ್ಮ ನಾನು ದಿನಾನು ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತಾ ಇದ್ದೀವಿ ಅಂತ ಹೇಳಿದ್ಲು. ಅದಕ್ಕೆ ಸರಿ ಇವತ್ತು ಸ್ನ್ಯಾಕ್ ಬಾಕ್ಸ್ ಕೊಡಬೇಕಿತ್ತು ಅಷ್ಟೇ. ಅದಕ್ಕೆ ಸರಿ, ಎಲ್ಲ ಮಕ್ಳಿಗೂ ಪಾಸ್ತಾ ಇಷ್ಟ ಆ್ಯಂಡ್ ಇದು ವೀಟ್ ಪಾಸ್ತಾ ಆಗಿರೋದ್ರಿಂದ ನಾನು ಕೂಡ ಅವಾಗವಾಗ ಮಾಡ್ತೀನಿ. ಸೊ ಇದನ್ನು ಇವತ್ತು ಸ್ನ್ಯಾಕ್ ಬಾಕ್ಸ್ಗೆ ಹಾಕಿ ಕೊಡ್ತಾ ಇದ್ದೀನಿ. ಸಾನು ಅವರು ಈಗ ಸ್ಕೂಲ್ಗೆ ಹೊರಟಿದ್ದಾರೆ. ಇನ್ನೇನು ಸ್ನ್ಯಾಕಿಗೆ ಬೇರೆ ತಿಂಡಿಗೆ ಬೇರೆ ಅಂತ ಮಾಡೋಕ್ಕಾಗತ್ತಾ? ಅದಕ್ಕೆ ಎರಡೂ ಆಗುತ್ತೆ ಅಂದ್ಬಿಟ್ಟು ಸಾನಿಗೆ ತಿಂಡಿಗೆ ಅದನ್ನೇ ಕೊಟ್ಬಿಟ್ಟು ಅವಳಿಗೆ ಬಾಕ್ಸ್ಗೂ ಕೂಡ ಅದೇ ಹಾಕಿದ್ದೀನಿ. ಇವತ್ತು ಲಾಸ್ಟ್ ಎಕ್ಸಾಮ್ ಸ್ನೇಹಿತರೆ. ಐ ವಿಲ್ ಬಿ ರಿಲೀವ್ಡ್. ಅದ್ರ ಜೊತೆ ಇವತ್ತು ರಾಜೇಶ್ ಆಫೀಸ್ಗೆ ಕೂಡ ಹೋಗ್ತಾ ಇದ್ದಾರೆ. ದೋಸೆಗೆ ಹಾಕಿದ್ದೆ. ಸೊ ದೋಸೆಗೆ ಜಸ್ಟ್ ಚಟ್ನಿ ಮಾಡಿಬಿಟ್ಟು ಸಾನುಗೆ ಪಾಸ್ತಾ ಮಾಡಿ ಕೊಟ್ಟೆ. ಬೇಗ ಆಗುತ್ತಲ್ಲ, ಟೈಮ್ ಮ್ಯಾನೇಜ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ. ಸೊ ಪಾಸ್ತಾ ಹೇಳಿದ್ನಲ್ಲ, ಅದು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿರೋದು. ಅಮೆಝಾನಲ್ಲಿ ಸಿಗುತ್ತೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಯಾಕೆ ಅಂದರೆ ಅದು ವೀಟ್ ಪಾಸ್ತಾ ಅಂತ ನಾನು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಎಕ್ಸಾಮ್ ಇವತ್ತು. ನೆನ್ನೆನೇ ಎಲ್ಲ ಓದಿದ್ಲು. ಹಾಗೆ ನೋಡಿದ್ರೆ 7 ಗಂಟೆಗೇನೆ ಓದಿ ಮುಗಿಸ್ಬಿಟ್ಟಿದ್ಲು. ಯಾಕಂದರೆ ಮೊದಲು ಅಂದರೆ ಎಕ್ಸಾಮ್ ಹಿಂದಿನ ದಿನ ಕೂತ್ಕೊಂಡು ಓದೋ ಥರ ಅಲ್ಲ, ಮೊದಲು ಕೂಡ ಓದಿಸಿದ್ದೆ ನಾನು. 2 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ಲು. ನೆನ್ನೆ 1-2 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ಲು. ಬಟ್ ಸ್ಟಿಲ್ ಅವಳಿಗೆ ಕಾನ್ಫಿಡೆನ್ಸ್ ಇಲ್ಲ. ಬುಕ್ ಇಟ್ಕೊಂಡಿದ್ದಾಳೆ ಕೈಯಲ್ಲಿ, ನಾನು ಸ್ಕೂಲ್ಗೆ ಹೋಗೋ ತನಕ ಓದ್ಕೋತೀನಿ ಅಂತ ಹೇಳ್ಬಿಟ್ಟು. ಇದು ಅಕ್ಷಯ ಕಲ್ಪದ್ದು ಆರ್ಗ್ಯಾನಿಕ್ ಮಿಲ್ಕ್. ನಾನು A2 ಮಿಲ್ಕ್ ತರಿಸ್ತೀನಿ. ಸಾನುಗೆ ಆರ್ಗ್ಯಾನಿಕ್ ಕೊಡೋಣ ಅಂತ ಹೇಳಿಬಿಟ್ಟು ಇದು ನಾನು ಸುಮಾರು ವರ್ಷದಿಂದ ತರಿಸ್ತಾ ಇದ್ದೀನಿ. ಇದು ಆ್ಯಪ್ ಮೂಲಕ ನಾನು ಬುಕ್ ಮಾಡೋದು. ಆ್ಯಪಲ್ಲಿ ಒಂದು ಅಡ್ವಾಂಟೇಜ್ ನಾನು ರೀಸೆಂಟಾಗಿ ನೋಡಿದ್ದು, ನನ್ನ ಆ್ಯಪಲ್ಲಿ ಒಂದು ಕೋಡ್ ಜನ್ರೇಟ್ ಆಗುತ್ತೆ. ಆ ಕೋಡನ್ನು ನಾನು ಬೇರೆಯವ್ರ ಜೊತೆ ಶೇರ್ ಮಾಡಿದಾಗ ಅವರು ಆ ಲಿಂಕ್ ಮೂಲಕ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೂಲಕ ಡೌನ್ಲೋಡ್ ಮಾಡಿಕೊಂಡ್ರೆ ಆ್ಯಪನ್ನು ಮತ್ತೆ 500 ರುಪೀಸ್ದು ಫಸ್ಟ್ ಟೈಮ್ ರೀಚಾರ್ಜ್ ಮಾಡಿಸ್ಬೇಕು. ಅಂದರೆ ಇದು ಹಾಲು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, 50 ರುಪೀಸ್ ಫಾರ್ ಹಾಫ್ ಲೀಟರ್. ಸೊ ಈ ಥರ ನೀವು ಒಂದು 10 ಪ್ಯಾಕೆಟ್ ತರಿಸ್ಬೇಕು ಅಂದ್ರೂ ಕೂಡ 500 ರುಪೀಸ್ ಹಾಕ್ಲೇಬೇಕಾ? ಸೊ 500 ರುಪೀಸ್ದು ರೀಚಾರ್ಜ್ ಮಾಡಿಸಿದಾಗ ನಿಮಗೆ 250 ರುಪೀಸ್ ರೆಫರಲ್ ಬೋನಸ್ ಬರುತ್ತೆ. ಅದು ಆ ಲಿಂಕ್ನ ಮೂಲಕ ಮಾಡಿದಾಗ ಮತ್ತೆ ಫಸ್ಟ್ ಟೈಮು 500 ರುಪೀಸ್ ಮಾಡಿದಾಗ ಮಾತ್ರನೇ ನಿಮಗೆ 250 ರುಪೀಸ್ ಸಿಗೋದು. ಅದು ನಾನು ಕೊಡೋದಲ್ಲ, ಅದು ನಿಮಗೆ ಅವರ ಅಕ್ಷಯ ಕಲ್ಪ ಕಡೆಯಿಂದ ಸಿಗತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಇದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಸ್ಪೈಡರ್ ಪ್ಲ್ಯಾಂಟ್. ಇದು ಬೆಳಕಲ್ಲೇ ಇರಬೇಕು, ಬಿಸಿಲಲ್ಲೇ ಇರಬೇಕು. ನಾನು ಇದನ್ನು ಇಲ್ಲಿ ಇಟ್ಟಿದ್ದೆ ನೋಡಿ, ಈ ಜಾಗದಲ್ಲಿ. ಅಲ್ಲಿ ಒಂದು ಇಟ್ಟಿದ್ದೀನಲ್ಲ ಈಗ, ನಾನು ಅದನ್ನು ಇಲ್ಲಿ ಇಟ್ಟಿದ್ದೆ. ಅಂದರೆ ಬಾಲ್ಕನಿಯಲ್ಲಿ ಸ್ವಲ್ಪ ಡೈರೆಕ್ಟ್ ಬೆಳಕಿಂದ ದೂರ. ಅದಕ್ಕೆ ಲೀವ್ಸ್ ಎಲ್ಲನೂ ಎಲ್ಲೋ ಆಗೋದಕ್ಕೆ ಶುರು ಆಗೋಯ್ತು. ಎಲ್ಲೋ ಕಲರ್ ಟರ್ನ್ ಆಗ್ತಾ ಇದೆ. ಆ್ಯಂಡ್ ಇದು ಡಾರ್ಕ್ ಆಗಿಲ್ಲ, ಸ್ವಲ್ಪ ಲೈಟ್ ಆಗಿಬಿಟ್ಟಿದೆ. ಅದಕ್ಕೆ ಈಗ ಇಲ್ಲಿ ಇದ್ದಂಥ ಪ್ಲ್ಯಾಂಟನ್ನು ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ಪ್ಲ್ಯಾಂಟ್ ತೊಗೊಂಡು ಬಂದು ಈಗ ಇಲ್ಲಿ ಇಟ್ಟಿದ್ದೀನಿ. ಸೊ ದ್ಯಾಟ್ ಇಟ್ ಕ್ಯಾನ್ ಕಮ್ ಬ್ಯಾಕ್ ಟು ಇಟ್ಸ್ ರಿಯಲ್ ಕಲರ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ವಲ್ಪ ಹೆಲ್ದಿಯಾಗಿ ಬೆಳೀಲಿ. ಎಲ್ಲನೂ ಎಲ್ಲೋ ಹೊಡೀಲಿ. ಎಡ್ಜಸ್ ಎಲ್ಲನೂ ಕೂಡ ಹೇಗೆ ಒಣಗೋಗ್ತಾ ಇದೆ. ಇದು ಹೆಲ್ದಿ ಅಲ್ಲ ಈ ಥರ ಆದಾಗ. ಅದಕ್ಕೆ ಈಗ ಇದನ್ನು ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಇದು ಮನೆ ಒಳಗಡೆ ಇಟ್ಕೊಳ್ಳೋದು. ಈಗ ಒಂದು ವಾರ ಇದು ಹೊರಗಡೆನೇ ಇರುತ್ತೆ. ಆಮೇಲೆ ಇದನ್ನು ಒಳಗಡೆ ತೊಗೊಳ್ತೀನಿ. ಇದರಲ್ಲೂ ಕೂಡ ಅಷ್ಟೇ ಎಲ್ಲೋ ಕಲರ್ ಟರ್ನ್ ಆಗೋದಕ್ಕೆ ಶುರುವಾಗಿತ್ತು. ಅದಕ್ಕೆ ಇದನ್ನು ಹೊರಗಡೆ ತಂದಿಟ್ಟು ಇದೇ ಥರದ್ದು ಇನ್ನೂ ಒಂದು ಮಾಡ್ಕೊಂಡಿದ್ದೀನಿ. ನೀವು ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೋಡಿದರೆ ಗೊತ್ತಿರುತ್ತೆ. ಈ ಸಸಿ ಹೊಸದಾಗಿ ನಾನು ಹಾಕಿರೋದು. ಇದರ ಹೆಸರು ಆಯಿಸ್ಟರ್ ಪ್ಲ್ಯಾಂಟ್ ಅಂತ ಹೇಳಿ. ಇದು ಮೇಲ್ಗಡೆಯಿಂದ ಗ್ರೀನ್ ಕಾಣುತ್ತೆ, ಹಿಂದಗಡೆಯಿಂದ ಪರ್ಪಲ್ ಇದೆ. ಸೊ ಇದು ಈಗ ನಿಮಗೆ ಅಷ್ಟೊಂದು ಡಿಫ್ರೆನ್ಸ್ ಕಾಣೋದಿಲ್ಲ. ಬಟ್ ಇನ್ನು ಸ್ವಲ್ಪ ದೊಡ್ಡದಾದಾಗ ಹಿಂದ್ಗಡೆಯಿಂದ ನೋಡಿದ್ರೆ ಪರ್ಪಲ್ ಕಾಣುತ್ತೆ, ಮುಂದಗಡೆಯಿಂದ ಗ್ರೀನ್ ಕಾಣುತ್ತೆ. ಸೊ ಅದಕ್ಕೆ ಇದನ್ನು ನಾನು ತೊಗೊಂಡು ಬಂದೆ. ಆಯಿಸ್ಟರ್ ಪ್ಲ್ಯಾಂಟ್ ಅಂತ. ಇದಕ್ಕಿನ್ನ ಒಂದು ಡಿಫಿಕಲ್ಟ್ ಹೆಸರಿದೆ. ನಾನು ಅದಕ್ಕೆ ಬದಲು ಇದು ಈಸಿ ಇದೆ ಅಂತ ಇದನ್ನೇ ನೆನಪಿಟ್ಕೊಂಡಿದ್ದೀನಿ.
ಆ್ಯಂಡ್ ಇದು ಸ್ನೇಕ್ ಪ್ಲ್ಯಾಂಟ್ ಹೆಲ್ತಿಯಾಗಿ ಬೆಳೀತಾ ಇದೆ ಅಂದರೆ ಈ ಥರ ಹೊಸ ಹೊಸ ನಾಟ್ಸ್ ಬರುತ್ತೆ, ಅಂದರೆ ಚಿಗುರು. ನೋಡಿ 2 ಚಿಗುರು ಬಂದಿದೆ, ಇಲ್ಲೊಂದು ಮತ್ತು ಇಲ್ಲೊಂದು. ಇದು ಫುಲ್ ಪಾಟ್ ಫುಲ್ಲೂ ಹೀಗೆ ಬರ್ತಾನೆ ಇರುತ್ತೆ, ಚೆನ್ನಾಗಿ ಹೆಲ್ದಿಯಾಗಿದೆ ಅಂದರೆ. ಇದನ್ನು ಒಳಗಡೆ ಇಟ್ಕೊಂಡ್ಬಿಟ್ರೆ ಈ ಥರ ಹೊಸದಾಗಿ ಬರೋದಿಲ್ಲ. ಸೊ ಹೊರಗಡೆ ಒಳಗಡೆ ಎರಡೂ ನಾವು ಮ್ಯಾನೇಜ್ ಮಾಡಬೇಕು. ಇದು ಆ್ಯಕ್ಚುಲಿ ಇಂಡೋರ್ ಪ್ಲ್ಯಾಂಟೇನೆ, ಆದರೆ ಹೊಸದಾಗಿ ಚಿಗುರು ಬರಬೇಕು ಅಂದರೆ ಇದನ್ನು ಹೊರಗಡೆ ಇಡಬೇಕು. ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದರಲ್ಲೇ ನಾನು ಮನೆ ಒಳಗಡೆ ಇಟ್ಟರೆ ಕಲರ್ ಡಾರ್ಕ್ ಆಗಿಬಿಡುತ್ತೆ, ಅಷ್ಟು ಬ್ರೈಟ್ ಇರೋದಿಲ್ಲ. ಇಲ್ಲೊಂದಿದೆ ನಿಮಗೆ ಕಾಣೋದಿಲ್ಲ, ಆ ಥರ ಆಗಿಬಿಡುತ್ತೆ. ಇದು ಫುಲ್ಲು ಹೊರಗಡೆನೇ ಚೆನ್ನಾಗಿ ಬೆಳಕಲ್ಲಿ ಬೆಳೆದಿರೋವಂಥ ಗಿಡ ಇದು. ಇಲ್ಲ ಅಂದರೆ ಈ ಥರ ಶೇಡ್ಸ್ಗಳು ಕಾಣೋದೇ ಇಲ್ಲ, ಒಂದೇ ಕಲರ್ ಆಗಿಬಿಟ್ಟಿರುತ್ತೆ ಎಲ್ಲನೂ. ಚೆಂಡು ಹೂದು ಸಸಿ ಕೂಡ ಹಾಕಿದ್ದೆ, 2 ಏನೋ ಬಂದಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ 2 ಇದೆ ಇದೇ ಪಾಟಲ್ಲಿ, ಮತ್ತು ಪಕ್ಕದಲ್ಲಿ ತುಳಸಿ ಗಿಡದ ಜೊತೆ ಒಂದು ಬಂದಿದೆ. ಸೊ ಅದು ಚೆನ್ನಾಗಿ ದೊಡ್ಡದಾಗಿದೆ. ಅಂದರೆ ಇದು ದಿಸ್ ಈಸ್ ದ ಸೀಸನ್, ಇದು ಚೆನ್ನಾಗಿ ಬಿಡೋದಕ್ಕೆ. ಬೇರೆ ಟೈಮಲ್ಲಿ ಹಾಕಿದಾಗ ಏನಾಗುತ್ತೆ, ಈ ಥರ ಆಗುತ್ತೆ, ಚಿಕ್ಕ ಚಿಕ್ಕ ಎಲೆ, ಚಿಕ್ಕ ಹೂವು, ಬೆಳೆಯೋದು ತುಂಬ ನಿಧಾನ. ಇದು ಹಾಕಿದ್ದು 2 ತಿಂಗಳಿಗೆ ಬೆಳೆದಿದೆ, ಇದು ಹಾಕಿದ್ದು 1 ತಿಂಗಳಿಗೆ ಬೆಳೆದೋಗಿದೆ. ಇದು ಇವಾಗ ಹಾಕಿದ್ದೀನಿ, ಇನ್ನು 2 ತಿಂಗಳು ಇದು ಇಷ್ಟೇ ಬರುತ್ತೆ. ಇವಾಗ ಹಾಕಿರೋದಿದು ಚೆನ್ನಾಗಿ ಅಷ್ಟು ಬೇಗ ಬೆಳೆಯೋದಿಲ್ಲ. ಇದು ನೋಡಿ ಹಾಕಿದ್ದು 1 ತಿಂಗಳಿಗೆ ಬೇಗ ಫಾಸ್ಟಾಗಿ ಬಂದ್ಬಿಡ್ತು. ಮತ್ತು ಇದು ಅಲೋವೆರಾ ಪ್ಲ್ಯಾಂಟ್ ಇದು ಎಷ್ಟು ದಪ್ಪಕ್ಕೆ ಹೇಗೆ ಬಂದಿದೆ ಅಂದರೆ, ಒಂದು ನಾನು ಚಿಕ್ಕದು ಹಾಕಿದ್ದು, ತುಂಬಾ ಚಿಕ್ಕದು, ಇಷ್ಟು ಉದ್ದ ಇತ್ತು. ಆಂಟಿ ಹತ್ರ ಈಸ್ಕೊಂಡು ಬಂದು ಹಾಕಿದ್ದೆ, ಅದು ಈಗ ಇಷ್ಟು ದಪ್ಪ ಆಗಿದೆ ನೋಡಿ. ಇಲ್ಲಿ ಅದ್ರ ರೂಟ್ ನೋಡಿ ಎಷ್ಟು ದಪ್ಪ ಇದೆ ಅಂತ. ಅದು ಇದು 2ನೇದು, ಇದು 3ನೇದು. ಇದರಲ್ಲಿ ಹೂ ಬಿಡುತ್ತಂತೆ, ಅದು ತುಂಬ ರೇರು, ತುಂಬ ಬಲ್ತಿದ್ದಾಗ ಮಾತ್ರನೇ ಬಿಡೋದು. ಅದಕ್ಕೆ ನಾನು ಅದು ಫುಲ್ ಅದು ಹೂ ಬಿಡೋ ತನಕನೂ ಕಾಯೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. 2 ಇದೆ, ಅದು ಕಿತ್ಬಿಡೋಣ ಅಂದ್ಕೊಂಡೆ. ಇದನ್ನು ಮನೆ ಒಳಗಡೆ ಕಟ್ಟುತ್ತಾರೆ, ಕಿತ್ತೋಣ ಅಂದ್ಕೊಂಡೆ, ಬೇಡ ಹೂ ಬಿಡಲಿ ಆಮೇಲೆ ಕೀಳೋಣ ಅಂತ ಕಾಯ್ತಾ ಇದ್ದೀನಿ. ಅದು ತುಂಬ ಲಕ್ಕಿ ಅಂತಲೂ ಹೇಳ್ತಾರಪ್ಪ, ತುಂಬ ರೇರ್ ಅದು ಬಿಡೋದು, ಅದು ಬಿಟ್ಟರೆ ಒಳ್ಳೆಯದು ಅಂತ. ಸೊ ವೇಟಿಂಗ್ ಫಾರ್ ದ ಫ್ಲವರ್ ಟು ಬ್ಲೂಮ್. ಕ್ಯಾನ್ ಯು ಸಿ ದಿಸ್ ಸ್ನೇಹಿತರೆ? ಇರುವೆ ಗೂಡು ಕಟ್ಕೊಳ್ತಾ ಇದೆ, ಜಸ್ಟ್ ಲೈಕ್ ಹನಿ ಕೋಂಬ ಕಟ್ಟುತ್ತಲ್ಲ ಆ ರೀತಿಯಲ್ಲಿ. 3 ಇರುವೆ ಇದೆ ನೋಡಿ. ಐ ಆಮ್ ನಾಟ್ ಡಿಸ್ಟರ್ಬಿಂಗ್, ಹಾಗೆ ಬಿಟ್ಬಿಟ್ಟು ಹೋಗ್ತೀನಿ. ಈಗ ಕಿಚನ್ ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ಅಂದರೆ ತಿಂಡಿ ಏನು ಮಾಡಿರ್ತೀನೋ ಆವಾಗ ಏನು ಹರಡಿರ್ತೀನೋ ಅದನ್ನು ಎತ್ತೋದು ಅಷ್ಟೇ. ಆ್ಯಕ್ಚುಲಿ ರಾತ್ರಿನೇ ಎಲ್ಲನೂ ಎತ್ತು ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಬೆಳಿಗ್ಗೆ ತಿಂಡಿ ಮಾಡಬೇಕಾದ್ರೆ ಇನ್ನು ಎಷ್ಟು ಮೆಸ್ಸಪ್ ಆಗುತ್ತೆ ಅಂದರೆ, ಒಂದು ಸಾರಿ ತಿಂಡಿ ಆದಮೇಲೆ ಅದನ್ನು ಒರೆಸಿ ಬಿಟ್ಬಿಟ್ರೆ ಇನ್ನು ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಬಂದಾಗಲೇ ಮತ್ತೆ ಮೆಸ್ ಆಗೋದು, ಅಲ್ಲಿ ತನಕನೂ ನೀಟಾಗಿರುತ್ತೆ. ಮತ್ತೇನೇ ರಾತ್ರಿ ನಾನು ಕೆಲವೊಂದು ಪಾತ್ರೆಗಳನ್ನ ಜಸ್ಟ್ ವಾಶ್ ಮಾಡಿ ರಿನ್ಸ್ ಮಾಡಿ ಇಟ್ಟಿರ್ತೀನಿ, ಅದನ್ನೆಲ್ಲ ನೀರು ಆರಿರುತ್ತೆ, ಅದನ್ನು ತೆಗೆದು ಒಳಗಡೆ ಇಟ್ಕೊಂಡ್ರೆ ನನ್ನ ಕೌಂಟರ್ ಟಾಪ್ ಫುಲ್ ನೀಟ್ ಆ್ಯಂಡ್ ಕ್ಲೀನ್. ಈಗ ಸ್ನೇಹಿತರೆ ನಾನು ಟಿ ವಿಯಲ್ಲಿ ಯೋಗ ಹಾಕ್ಕೊಂಡು ಯೋಗ ಮಾಡ್ತಾ ಇದ್ದೀನಿ. ಯೋಗ ಅಂದರೆ ಇದರಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ವಾರ್ಮಪ್ ಇರುತ್ತೆ, ಅದನ್ನು ಶುರು ಮಾಡಿದ್ದೀನಿ. ಇದು ಯೋಗ ಫ್ರೀ ಟ್ರಯಲ್ ಇತ್ತು, ನಮ್ಮ ನೇಬರ್ ಒಬ್ಬರು ಹೇಳಿದ್ದು ಈ ಥರ ತುಂಬ ಚೆನ್ನಾಗಿ ಮಾಡ್ತಾರೆ, ನೀವು ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳಿಬಿಟ್ಟು. ಸೊ ನಾನು ಸೇರಿ ಆಗಲೇ 10-12 ದಿನ ಆಗ್ತಾ ಬಂತು, ಆದರೂ ಕೂಡ ನನಗೆ ಕಂಟಿನ್ಯೂಸ್ ಆಗಿ 3 ದಿನ ಮಾಡೋಕ್ಕಾಗಿಲ್ಲ. ಏನಾದರೂ ಒಂದು ರೀಸನಿಂದ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಯಾವತ್ತಾಗುತ್ತೋ ನಾನು ದಿನ ಕಂಟಿನ್ಯೂ ಮಾಡಲೇಬೇಕು ಅಂತ ಆಗ್ತಾ ಇಲ್ಲ. ಅದಕ್ಕೆ ಯಾವಾಗಾಗುತ್ತೋ ಆವಾಗ, ಬೆಳಿಗ್ಗೆ ಇರ್ಬೋದು ಸಂಜೆ ಇರ್ಬೋದು, ಒಂದು 10-15 ಮಿನಿಟ್ಸ್ ಆದರೂ ಮಾಡೋಣ. ಕಂಟಿನ್ಯೂಸ್ ಆಗಿ 45 ಮಿನಿಟ್ಸ್ ಇರುತ್ತೆ, ಬಟ್ 45 ಮಿನಿಟ್ಸ್ ಆಗೋದಿಲ್ಲ ಅಂದ್ಬಿಟ್ಟು ನಾನು ಮಾಡದೇ ಇರೋದು ಬದಲು ಒಂದು 10-15 ಮಿನಿಟ್ಸ್ ಮಾಡೋಣ ಅಂತ ಈಗ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಾರ್ಮಪ್ ಮಾಡೋ ತನಕನೇ ಫುಲ್ ಸ್ವೆಟರ್, ಅದು ಕಂಟಿನ್ಯೂಸ್ ಆಗಿ ಮಾಡಿರೋದಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಮಾಡಿದ ತಕ್ಷಣವೇ ಒಂಥರ ಸುಸ್ತು ಅನ್ಸೋದಕ್ಕೆ ಶುರು ಆಗುತ್ತೆ.
ಈಗ ನಾನು ಮನೆ ಗುಡಿಸಿ ಒರೆಸ್ಬೇಕು. ಅದ್ರ ಮುಂಚೆ ನೆನಪಾಯಿತು, ನಾನು ನೆನ್ನೆ ಮೆಹಂದಿ ಹಚ್ಕೊಂಡಿದ್ದೆ, ಇಂಡಿಗೋ ಪೌಡರ್ ಹಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತರಿಸಿದ್ದೆ. ಇದು ಖಾಲಿ ಆಗಿತ್ತು. ಖಾಲಿ ಅಂದರೆ ಆ್ಯಕ್ಚುಲಿ ತೋರಿಸ್ತೀನಿ ನಿಮಗೆ ಆಮೇಲೆ ಏನಾಗಿತ್ತು ಅಂತ. ಇತ್ತು, ಬಟ್ ಅದು ಕಲರ್ ಬರ್ತಾ ಇರಲಿಲ್ಲ, ಆಕ್ಸಿಡೈಸ್ಡ್ ಆಗಿಬಿಟ್ಟು. ಅದಕ್ಕೆ ಈಗ ಫ್ರೆಶ್ ನೆನ್ನೆ ತಾನೇ ಬಂತು, ಅದಕ್ಕೆ ಇವತ್ತು ಹಚ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ತುಂಬ ಜನ ಕೇಳ್ತೀರಾ, ಇದನ್ನು ಹೇಗೆ ಹಚ್ಚೋದು, ಬರೀ ಮೆಹಂದಿ ಹಚ್ಚಿದ್ರೆ ಆಗೋದಿಲ್ವಾ, ಎರಡೂ ಹಚ್ಚಬೇಕಾ ಅಂತ ಹೇಳ್ಬಿಟ್ಟು ನಾನು ಡೀಟೇಲ್ ವಿಡಿಯೋನೇ ಮಾಡಿದ್ದೀನಿ ಸ್ನೇಹಿತರೆ. ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕು. ಇಟ್ಸ್ ನ್ಯಾಚುರಲ್ ಅಲ್ವಾ, ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ, ಕೆಮಿಕಲ್ ಅಲ್ಲ. ಸೊ ಆ ವಿಡಿಯೋ ಲಿಂಕ್ ಕೂಡ ನಾನು ಡೆಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಮೆಹಂದಿ ಹಚ್ಚೋದಾ, ಇಂಡಿಗೋ ಹಚ್ಚೋದಾ, ಯಾವ್ದು ಬೆಟರು ಅಂತ ಈ ಥರ ಡೌಟ್ ಇದ್ದರೆ ಆ ವಿಡಿಯೋನ ಚೆಕ್ ಮಾಡಿ. ಇದು ಕೆಮಿಕಲ್ ಇರಲ್ಲ ಅಲ್ವಾ ಒಂದು. ಆಮೇಲೆ ನೀವು ಕಲರ್ಗೆ ಅಲ್ಲ, ಹೇರ್ ಕಲರ್ಗೆ ಕಂಪೇರ್ ಮಾಡಿದ್ರೆ ಪ್ರೈಸ್ ಕೂಡ ಇದ್ರದ್ದು ಕಡಿಮೆ. ನಾನು ಒಂದು ಸಾರಿ ಒಂದು ಪ್ಯಾಕೆಟ್ ತೊಗೊಂಡ್ರೆ ನಿಯರ್ಲಿ 6 months ಬರುತ್ತೆ ನನಗೆ. ಅಂದರೆ ನಾನು ಫುಲ್ ಹೇರ್ಗೆ ಹಚ್ಚೋದಿಲ್ಲ, ಜಸ್ಟ್ ನನಗೆ ಫ್ರಂಟಲ್ಲಿ ಮಾತ್ರನೇ ಇರೋದ್ರಿಂದ ಚೂರು ಚೂರು ನೋಡಿ, ಇಷ್ಟೇ ನಾನು ಎವ್ರಿ ಟೈಮ್ ತೊಗೊಳ್ಳೋದು, 1 or 2 spoons. ಯು ಕ್ಯಾನ್ ಸಿ ಎಷ್ಟು ಆರೆಂಜಿಶ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಗ್ರೇ ಹೇರ್ನ ಮೆಹಂದಿಯಲ್ಲಿ ಕವರ್ ಮಾಡಿದ್ದೀನಿ ಅಷ್ಟೇ. ಅದು ಈ ಥರ ಕಾಣುತ್ತೆ. ಅದು ಒಂಥರ ಲುಕ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ, ಅದಕ್ಕೆ ನಾನು ಇಂಡಿಗೋ ಪೌಡರ್ ಹಚ್ಕೊಳ್ತೀನಿ. ಮೆಹಂದಿನ ವಾರಕ್ಕೊಂದ್ಸರಿ ಹಚ್ತೀನಿ, ಇಂಡಿಗೋ ಪೌಡರ್ನ 2 ವಾರಕ್ಕೆ 1 ಸಾರಿ ಹಚ್ಕೊಳ್ಳೋದು ನಾನು. ಇದು ಹಚ್ಕೊಳ್ಬೇಕಾದ್ರೆ ಗ್ರೀನ್ ಇರುತ್ತೆ, ಗ್ರೀನ್ ಪೌಡರ್. ಆಮೇಲೆ ಇದು ಡಾರ್ಕ್ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ, ಆಕ್ಸಿಡೈಸ್ಡ್ ಆಗಿ. ಆವಾಗ ನಾವು ಇದನ್ನ ವಾಶ್ ಮಾಡಬೇಕು. 1/2 hourಗೆ ನಾನು ಕಲರ್ ಬಂದಿರುತ್ತೆ. ತುಂಬ ಡ್ರೈ ಆಗೋದಕ್ಕೆ ಬಿಡಬಾರ್ದು, ವಾಶ್ ಮಾಡ್ಕೊಳ್ಬೇಕು. ಜಸ್ಟ್ ರಿನ್ಸ್. ಈಗ ಇನ್ನು ಸ್ವಲ್ಪ ಟೈಮ್ ಇತ್ತು ಸ್ನಾನಕ್ಕೆ ಹೋಗೋದಕ್ಕೆ, ಇನ್ನು ಒಂದು 5-10 minutes. ಆ ಟೈಮಲ್ಲಿ ನಾನು ನನ್ನ ಬ್ಲ್ಯಾಂಕೆಟನ್ನು ಡಸ್ಟ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಲಲ್ಲಿ ನೆನ್ನೆ ಹಾಕಿದ್ದೆ, ಅದಕ್ಕೆ ಇವತ್ತು ಸ್ವಲ್ಪ ವ್ಯಾಕ್ಯೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಅಗಾರುದು ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ಅಂತ. ಇದರಲ್ಲಿ ಕಸ ಮಾತ್ರ ಅಲ್ಲ, ಡಸ್ಟ್ ಒಂಥರ, ಅದು ಡಸ್ಟ್ ಮುಟ್ಟಿದ್ರೆ ತುಂಬಾ ಫೈನ್ ಡಸ್ಟ್ ಇರುತ್ತೆ, ಅದನ್ನು ಕೂಡ ಸಕ್ ಮಾಡುತ್ತೆ, ಮತ್ತು UV ಟ್ರೀಟ್ ಮಾಡುತ್ತೆ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಈಗ ಡಸ್ಟ್ ಅಲರ್ಜಿ ಇರುತ್ತಲ್ವಾ, ಅಂಥವರು ಇದನ್ನು ಯೂಸ್ ಮಾಡ್ಬೋದು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನ್ಲಿರುತ್ತೆ, ಚೆಕ್ ಮಾಡಿ ಸ್ನೇಹಿತರೆ. ಬೆಳಿಗ್ಗೆನೆ ಬಟ್ಟೆ ವಾಶ್ಗೆ ಹಾಕಿದ್ದೆ ನೋಡಿ. ನನ್ನ ಕೆಲಸ ಎಲ್ಲ ಮುಗಿಯೋ ತನಕ ಅದು ಕೂಡ ವಾಶ್ ಆಯಿತು. ಈಗ ಒಣಗಾಕ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ. ಅದ್ರ ಮುಂಚೆ ಹಾಲು ಕುಡಿಬೇಕಿತ್ತು, ಬಟ್ ಇವತ್ತು ನಾನು ಬಟರ್ ಮಿಲ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಗಸೆ ಬೀಜದ ಜೊತೆ. ಅದಕ್ಕೆ ನಾನು ಮನೆಯಲ್ಲೇ ಗಟ್ಟಿ ಹಾಲು ಬಿಸಿ ಮಾಡಿಬಿಟ್ಟು ಅದಕ್ಕೆ ಹೆಪ್ಪಾಕಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನನಗಂತೂ ತುಂಬ ಇಷ್ಟ ಆಗ್ತದೆ, ಹಾಗೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸ್ವೀಟ್ ಆಗಿತ್ತು. ಸೊ ನೋಡಿ ಸ್ನೇಹಿತರೆ, ಈಗ ಇಂಡಿಗೋ ಹಚ್ಚಿ ವಾಶ್ ಮಾಡಿದ್ದೀನಿ. ಜಸ್ಟ್ ರಿನ್ಸ್ ಮಾಡಬೇಕು. ಅಂದರೆ ನಾವು ಶ್ಯಾಂಪು ಎಲ್ಲ ಏನು ಯೂಸ್ ಮಾಡೋಂಗಿಲ್ಲ. ಶ್ಯಾಂಪು ಯೂಸ್ ಮಾಡಿದ್ರೆ ಅದು ಕಲರ್ ತುಂಬ ಬೇಗ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ. ಇವತ್ತಿಂದಾನೇ ಅದು ಕಲರ್ ಬಿಡೋದಕ್ಕೆ ಶುರು ಆಗುತ್ತೆ. ಇವತ್ತು ನಾವು ಜಸ್ಟ್ ರಿನ್ಸ್ ಮಾಡಬೇಕು. ನಾಳೆ ಅಥವಾ ಇವತ್ತು, ಅಂದರೆ ಇವತ್ತು ಯಾಕೆ ಹಚ್ಚೋದು ಅಂದರೆ, ಇದು ರಿನ್ಸ್ ಮಾಡಿರ್ತೀವಲ್ವ, ಪೌಡರಿ ಫೀಲ್ ಆಗ್ತಾ ಇರುತ್ತೆ ಹಿಂಗಂದರೆ. ಆಮೇಲೆ ಕೂದಲು ಒರಟು ಅಂತ ಅನಿಸುತ್ತೆ. ನಂದೇನೋ ಸ್ಮೂತ್ ಇದೆ, ಸ್ವಲ್ಪ ವರ್ಟ್ ಅಂತ ಅನ್ಸಿದ್ರು ಏನೂ ಆಗೋದಿಲ್ಲ. ಆದರೆ ಆಲ್ರೆಡಿ ಮೊದಲೇ ರಫ್ ಇರುತ್ತಲ್ವ, ಅವ್ರಿಗೆ ಮೆಹಂದಿ ಅಥವಾ ಇಂಡಿಗೋ ಹಚ್ಚಿದಾಗ ಮತ್ತಷ್ಟು ರಫ್ ಅನಿಸುತ್ತೆ. ಅಂಥವರು ನೀರು ಬದಲು ಸ್ವಲ್ಪ ಮೊಸರನ್ನು ಹಾಕ್ಬಿಟ್ಟು ಕಲಿಸ್ಕೊಂಡು ಹಾಕ್ಕೊಳ್ಬೇಕು. ಬಟ್ ಸ್ಟಿಲ್ ಅದು ಪೌಡರಿ ನಮ್ಮ ಸ್ಕಾಲ್ಪಲ್ಲಿ, ಹೇರಲ್ಲಿ ಎಲ್ಲನೂ ಮಿಕ್ಕೊಂಡಿರುತ್ತೆ. ಅದಕ್ಕೆ ಸ್ವಲ್ಪ ರಫ್ ಅಂತ ಅನಿಸುತ್ತೆ. ಆ ಥರ ಆಗ್ತಾಯಿಲ್ಲ, ನಮಗೆ ತುಂಬಾ ರಫ್ ಅನ್ನಿಸ್ತಾ ಇದೆ ಅಂದರೆ ಇವತ್ತೇ ಎಣ್ಣೆ ಹಚ್ಕೊಂಡು ಒಂದು 2 days ಬಿಟ್ಟು ಮತ್ತು ಶ್ಯಾಂಪು ಮಾಡ್ಕೊಳ್ಬೋದು. ಅಥವಾ ನಾಳಿದ್ದು ಎಣ್ಣೆ ಹಚ್ಕೊಂಡು ಆಮೇಲೆ ಶ್ಯಾಂಪು ಮಾಡಿದಾಗ 1 ವಾರ ಆದರೂ ಅಟ್ಲೀಸ್ಟ್ ಕಲರ್ ಚೆನ್ನಾಗಿರುತ್ತೆ.
ಸೊ ಆ ಥರ ಆಗುತ್ತೆ. ಹಚ್ಕೊಂಡ್ರೆ ನನಗೆ ಸೈಡ್ ಎಫೆಕ್ಟ್ ಅಂತ ಏನೂ ಅನಿಸಿಲ್ಲ. ಬಟ್ ಹಾಂ, ಇದು ಎಲ್ಲರಿಗೂ ಸೂಟ್ ಆಗೋದಿಲ್ಲ. ರಾಜೇಶ್ಗಂತೂ ಸೂಟ್ ಆಗೋದೇ ಇಲ್ಲ. ಅವರು ಟ್ರೈ ಮಾಡಿದ್ರು, ಕೆಮಿಕಲ್ಸ್ ಬೇಡ, ನಾನು ನಿನ್ನ ಥರನೇ ಯೂಸ್ ಮಾಡ್ತೀನಿ ಅಂತ. ನನಗೆ ಇದುವರೆಗೂ ರಾಜೇಶ್ ಕೆಮಿಕಲ್ಸ್ ಯೂಸ್ ಮಾಡೋದಕ್ಕೆ ಬಿಟ್ಟಿಲ್ಲ. ಅವರು ಹೇರ್ ಕಲರ್ಸ್ ಯೂಸ್ ಮಾಡ್ತಾರೆ, ಬಟ್ ನನಗೆ ಅವ್ರು ಹೇರ್ ಕಲರ್ ಯೂಸ್ ಮಾಡೋದಕ್ಕೆ ಬಿಡೋದಿಲ್ಲ. ಬೇಡ, ನಾನು ಸಫರ್ ಆಗ್ತಾ ಇರೋದೇ ಸಾಕು, ನೀನು ಯೂಸ್ ಮಾಡಬೇಡ ಅದನ್ನು ಅಂತಾರೆ. ಅವರು ಕೂಡ ಸ್ವಿಚ್ ಆನ್ ಆಗೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಅವ್ರಿಗೆ ಶೀತ ತುಂಬ ಬೇಗ, ತಲೆನೋವು ಬಂದುಬಿಡುತ್ತೆ. ಮೆಹಂದಿ ಹಚ್ಕೊಂಡೇ ಇಂಡಿಗೋ ಪೌಡರ್ ಹಚ್ಚಬೇಕು. ಇಂಡಿಗೋ ಒಂದು ಹಾಫ್ ಆನ್ ಅವರ್ ಇಟ್ಕೊಂಡ್ರೆ ಸಾಕು, ಬಟ್ ಮೆಹಂದಿ 1 ಅವರ್ 1.5 ಅವರ್ ಇಡಬೇಕಾಗತ್ತೆ. ಆಗ ಅವ್ರಿಗೆ ತಲೆ ಭಾರ ಅನ್ಸೋದು, ಮೈಗ್ರೇನ್ ಪ್ರಾಬ್ಲಮ್ ಆಗೋದು, ತಲೆನೋವು ಬರೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಅವರು ಅದನ್ನು ಸ್ಟಾಪ್ ಮಾಡಿಬಿಟ್ರು. ಆ್ಯಂಡ್ ಅವ್ರ ಹೇರ್ ಲೆಂತ್ ಕೂಡ ಚಿಕ್ಕದಿರುತ್ತಲ್ವಾ, ನಮ್ಮ ಥರ ಉದ್ದ ಇದ್ದರೆ ಅದು ಎಫೆಕ್ಟ್ ಅನಿಸುತ್ತೆ. ಅದು ತುಂಬ ಬೇಗ ಗ್ರೋ ಆಗಿಬಿಡುತ್ತಲ್ಲ. ಆ್ಯಂಡ್ ಹೇರ್ ಇಷ್ಟು ಬ್ಲ್ಯಾಕ್ ಇರುತ್ತೆ, ಇಷ್ಟು ವೈಟ್ ಇರುತ್ತೆ, ಅದು ಅವ್ರಿಗೆ ಅಷ್ಟೊಂದು ಸೂಟ್ ಆಗಲಿಲ್ಲ. ಬಟ್ ಇದು ಲೇಡೀಸ್ಗಳಿಗೆ ವೆರಿ ಗುಡ್ ಆಪ್ಷನು. ಮೊದಲು ಮೆಹಂದಿ ಹಚ್ಚಬೇಕು. ನೆನ್ನೆ ಮೆಹಂದಿ ಹಚ್ಚಿದ್ದೆ, ಇವತ್ತು ಇಂಡಿಗೋ. ನೆನ್ನೆನೂ ಜಸ್ಟ್ ಹಾಗೆ ರಿನ್ಸ್ ಮಾಡಿದ್ದೆ, ಇವತ್ತು ಕೂಡ ಜಸ್ಟ್ ರಿನ್ಸ್ ಮಾಡಿದ್ದೀನಿ. ರಾಜೇಶ್ ಹೆಸರು ತೊಗೊಂಡೆ, ಅವ್ರದ್ದೇ ಫೋನ್ ಬರ್ತಾ ಇದೆ. ಹಲೋ. ಹಾಂ, ಇಲ್ಲ ಇನ್ನು ಯಾಕೆ? ಏನಿಲ್ಲ, ಮಳೆ ಏನಿಲ್ಲ, ಕ್ಲೌಡಿ ಅಂತೂ ಇದೆ. ಏನು ಮಾಡ್ತೀರಾ? ಆ್ಯಕ್ಚುಲಿ ಈಗ ನಾನು ಒಂದು 5 ನಿಮಿಷದಲ್ಲಿ ಸಾನು ಕರ್ಕೊಂಡ್ಬರೋದಕ್ಕೆ ಹೋಗಬೇಕು. ಅದರ ಜೊತೆ ಏನು ರಾಜೇಶ್ ಮಾಡಿದ್ದೀಗ ಅಂದರೆ, ಇವತ್ತು ಸಂಜೆ ಸಾನು ಅಂದಿದ್ಲು ಹೊರಗಡೆ ಹೋಗೋಣ ಅಂದ್ಬಿಟ್ಟು. ಆದರೆ ಯಾವ ರೆಸ್ಟೋರೆಂಟ್ ಅಂತ ಇನ್ನೂ ಫಿಕ್ಸ್ ಆಗಿರಲಿಲ್ಲ. ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೆ. ರಾಜೇಶ್ ಮಳೆ ಬರೋ ಥರ ಇದೆ, ನನಗೆ 8:30 ತನಕ ಮೀಟಿಂಗ್ ಇದೆ, 8:30 ಆದಮೇಲೆ ಹೋಗಬೇಕು, ಎಲ್ಲೂ ದೂರ ಹೋಗೋದಕ್ಕಾಗೋದಿಲ್ಲ, ಎಲ್ಲಾದರೂ ಇಲ್ಲೇ ಹತ್ತಿರ ನೋಡು ಅಂತ. ಹತ್ತಿರ ನಮ್ಮ ಮನೆಗೆ ಹತ್ತಿರ ಯಾವುದೂ ಚೆನ್ನಾಗಿರುವಂಥ ಒಳ್ಳೆ ರೆಸ್ಟೋರೆಂಟ್ಗಳಿಲ್ಲ. ಇದೆ, ಸಣ್ಣ ಪುಟ್ಟದಿದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬಟ್ ನಾವೇನು ಅಂದರೆ ಯಾವತ್ತೂ ಹೋಗಿಲ್ಲದೆ ಇರುವಂಥ ರೆಸ್ಟೋರೆಂಟ್ಗೆ ಒಂದು ಸಾರಿ ಹೋಗೋಣ ಅಂತ. ಇಲ್ಲಿ ನಮ್ಮ ಮನೆ ಹತ್ರ ಇರೋದು ಎಲ್ಲನೂ ಕೂಡ ಟ್ರೈ ಮಾಡಿದ್ದೀವಿ. ಬಟ್ ನಮಗೆ ಬೇರೆದು ಯಾವುದಾದ್ರೂ ಟ್ರೈ ಮಾಡೋಣ ಅಂತ, ಅದು ಇವತ್ತು ಸಾಧ್ಯ ಆಗೋದಿಲ್ಲ. ನೋಡು, ನಿನ್ನ ಮಗಳಿಗೆ ಕನ್ವಿನ್ಸ್ ಮಾಡು, ಅವಳೇನಾದರೂ ಒಪ್ಕೊಂಡ್ರೆ ಮುಂದೆ ಹೋಗೋಣ ನೆಕ್ಸ್ಟ್. ಈಗ ಇಲ್ಲ ಅಂದರೆ ಇವತ್ತೇ ಹೋಗಬೇಕಾಗತ್ತೆ, ಯಾವುದಾದ್ರೂ ನೋಡಿ ಇಟ್ಟಿರು ಅಂತ. ಸೊ ಅದನ್ನು ನಾನೀಗ ಸಾನು ಜೊತೆ ಡಿಸ್ಕಸ್ ಮಾಡಬೇಕು. ರಾತ್ರಿಗೆ ನಾನು ಮಧ್ಯಾಹ್ನಕ್ಕೂ ಅಡುಗೆ ಮಾಡಿಲ್ಲ, ಇನ್ನು 11:30 ಆಗ್ತಾಯಿದೆ ಸ್ನೇಹಿತರೆ. ಇಷ್ಟು ಬೇಗ ನಾನು ಏನು ಅಂತ ಅಡುಗೆ ಮಾಡಲಿ? ನಂದು ಮಾರ್ನಿಂಗ್ ರೂಟೀನೇ ಇಷ್ಟೊತ್ತಾಗ್ಬಿಡುತ್ತೆ. ಸಾನು ಕರ್ಕೊಂಡು ಬಂದ ಮೇಲೆ ನಾನು ಮಧ್ಯಾಹ್ನದ ಅಡುಗೆ ಮಾಡೋಕ್ಕಾಗೋದು. ಇವತ್ತು ಸ್ವಲ್ಪ ಫ್ರೀ ಇರ್ತೀನಿ, ಅಡುಗೆ ಮಾಡ್ಬೋದು. ಸೊ ಬನ್ನಿ, ಈಗ ಟೈಮ್ ಆಗಿದೆ, ನಾನು ಬೇಗ ಹೊರಟು ಸಾನುಗೆ ಕರ್ಕೊಂಡು ಬರ್ತೀನಿ. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಇದು ಫ್ರೆಶ್ ಹೊಸದಾಗಿ ತರಿಸಿರೋಂಥ ಇಂಡಿಗೋ ಪೌಡರು, ಅದು ಹಳೇದು, ಅದು ಆಕ್ಸಿಡೈಸ್ಡ್ ಆಗಿಬಿಟ್ಟಿದೆ. ಅಂದರೆ ಸ್ವಲ್ಪ ಡಾರ್ಕ್ ಆಗಿದೆ ಅಲ್ವಾ, ಅದರಿಂದ ನನಗೆ ಕಲರ್ ಸರಿಯಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಹೊಸ ತರಿಸಿದ್ದು. ಈಗ ಏನು ಮಾಡಬೇಕು ಅಂದರೆ, ನಾವು ಆವಾಗವಾಗ ತೆಗಿತೀವಿ, ಹಾಕ್ತೀವಿ, ಆಗ ಅದು ಏರ್ ಸರ್ಕ್ಯುಲೇಟ್ ಆಗಿ ಈ ಥರ ಆಕ್ಸಿಡೈಸ್ಡ್ ಆಗಿಬಿಡುತ್ತೆ. ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ನಾನು ಒಂದು ಕವರಲ್ಲಿ. ಆಮೇಲೆ ಅದನ್ನು ತೆಗೆದ ಹಾಗೆ ಏರ್ ಟೈಟ್ ಸೀಲ್ ಮಾಡಿ ಮತ್ತೆ ಎತ್ತಿಡಬೇಕು. ಇಲ್ಲಾಂದರೆ ಇದು ತುಂಬ ಬೇಗ ಈ ಥರ ಆಗಿಬಿಡುತ್ತೆ. ಸೊ ಇದು ವೇಸ್ಟ್. ಈಗ ನಾನು ನೋಡಿ ಇಷ್ಟೊಂದಿದೆ, ಒಂದು 50 ಗ್ರಾಮ್ ಅಷ್ಟಿದೆ. ಇನ್ನು ಅದನ್ನು ನಾನೀಗ ಬಿಸಾಕಬೇಕು. ನೋಡಿ ಪಕ್ಕ ಇಟ್ಟರೆ ಯಾವ ಕಲರ್ ಕಾಣ್ತಾ ಇದೆ ಅಂತ, ಎಷ್ಟು ಡಾರ್ಕ್ ಆಗಿಬಿಟ್ಟಿದೆ. ಸೊ ನಾವು ಈ ಥರನೂ ಸ್ವಲ್ಪ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಬೇಕು ಇದನ್ನು. ಈಗ ಸ್ನೇಹಿತರೆ, ಸಾನುಗೆ ಕರ್ಕೊಂಡು ಬಂದೆ. ಇವತ್ತು ಹೇಳಿದ್ನಲ್ವಾ ಅವಳಿಗೆ ಎಕ್ಸಾಮ್ ಲಾಸ್ಟ್ ಅಂತ ಹೇಳಿಬಿಟ್ಟು, ಅದಕ್ಕೆ ಬಂದ ತಕ್ಷಣವೇ ಆಟ ಆಡೋದಕ್ಕೆ ಹೋದ್ಲು. ನಾನೀಗ ಅಡುಗೆ ಮಾಡೋದಕ್ಕೆ ಶುರು ಮಾಡಬೇಕು. ಅದಕ್ಕೆ ನೆನ್ನೆ ವಾಶ್ಗೆ ಹಾಕಿದ್ರು, ಅದರಲ್ಲಿ ಕುಕ್ಕರ್ ಇತ್ತು, ಅದನ್ನು ತೆಗೆದುಕೊಂಡೀಗ ಹಾಗೆ ಸ್ವಲ್ಪ ಡಿಶ್ ವಾಷರ್ನ ಖಾಲಿ ಮಾಡ್ತಾ ಇದ್ದೀನಿ. ಮತ್ತು ಈಗ ಅಡುಗೆನ ಶುರು ಮಾಡಿ. ಸೊ ಇವತ್ತು ನನ್ನ ಈ ವ್ಲಾಗ್ನ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ದಿಸ್ ವಾಸ್ ಮೈ ಮಾರ್ನಿಂಗ್ ರುಟೀನ್. ಸೊ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್.